ಶರತ್ ನೋಡ್ದ ಈರಮ್ಮಕ್ಕ ಹೇಳ್ದಂಗೆ ಮನೆ ಪೂರ್ತಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಲ್ವಾ. ಒಂದು ವೇಳೆ ಈರಮ್ಮಕ್ಕ ಇಲ್ಲ ಅಂದಿದ್ರೆ ನಾನೊಬ್ಳ ಕೈ ಇದೆಲ್ಲ ಮಾಡಿ ಹೋಗ್ತದಿಲ್ಲಪ್ಪ. ಅದಕ್ಕೆ ಅಲ್ವಾ ನೀನು ಒಬ್ಳ ಕೈಲಿ ಆಗಲ್ಲ ಅಂತ ತಾನೇ ಅವಕ್ಕಂಗೆ ಹೇಳಿದ್ದು. ಅದು ಸರಿ, ಇವಾಗೇನೂ ಆಗಲ್ಲ ಅಂತೀಯಾ, ಮುಂದಕ್ಕೆ ಏನು ಮಾಡ್ತೀಯಾ? ಈ ಮನೇಲಿ ಹೇಗಿದ್ದು ನಾನು ನೀನು ಇಬ್ಬರೇ ಇರ್ತೀವಿ. ನಾನಂತೂ ಕೆಲ್ಸಕ್ಕೆ ಹೋಗ್ತೀನಿ, ಆಮೇಲೆ ಎಲ್ಲ ಕೆಲಸ ನೀನು ಒಬ್ಬಳೇ ಮಾಡಬೇಕು, ಗೊತ್ತಾ ನಿನಗೆ? ಶರತ್, ಅದಕ್ಕೆ ನಾನೊಂದು ಯೋಚನೆ ಮಾಡಿದ್ದೀನಿ. ಅದೇನೆಂದರೆ, ಈರಮ್ಮಕ್ಕ ತಂಗಿ ಹೇಗಿದ್ದು ಇಲ್ಲೇ ಇದ್ದಾಳಲ್ಲ, ಪಾಪ ಅವ್ರಿಗೂ ಸಹಾಯ ಮಾಡ್ದಂಗೆ ಆಗುತ್ತೆ. ಅವ್ರನ್ನ ನಮ್ಮನೆ ಕೆಲಸಕ್ಕೆ ಬಂದರೆ ಹೇಗಿರುತ್ತೆ? ಏನು, ಅವ್ರ ತಂಗಿ ಇಲ್ಲೇ ಇದ್ದಾರಂತ? ಯಾಕೆ? ಅಲ್ಲ, ಅವ್ರಿಗೆ ಮೊನ್ನೆ ಅಷ್ಟೇ ಮದುವೆ ಆಯಿತು ಅಂತ ಕೇಳ್ಪಟ್ಟೆ. ಹಾಗಾದ್ರೆ ಅವರಿಬ್ಬರು ಗಂಡ ಹೆಂಡತಿ ಇಲ್ಲಿಗೆ ಬಂದುಬಿಟ್ರೆ ಹೇಗೆ? ಅಯ್ಯೋ ಇಲ್ಲ ಶರತ್, ಅವ್ರ ತಂಗಿಗೆ ಏನು ಸ್ವಲ್ಪ ಜಗಳ ಆಗಿ ಗಂಡ ಹೆಂಡತಿ ಇಬ್ಬರು ದೂರ ಆಗಿದ್ದಾರಂತೆ. ಪಾಪ ಅಂತ ಇಲ್ಲೇ ಕರ್ಕೊಬ ಇಟ್ಕೊಂಡಿದ್ದಾರಂತೆ. ಅವರು ಇನ್ನೇನು ಕೆಲಸ ಮಾಡಲೇಬೇಕಲ್ಲ, ಹಾಗಾಗಿ ನಾವೇ ಕೆಲಸ ಕೊಟ್ಟು ಹೇಗಿರುತ್ತೆ? ಪಾಪ ಅವ್ರಿಗೂ ಸಹಾಯ ಆದಂಗೆ ಆಗುತ್ತೆ. ಸರಿ, ಹಾಗಿದ್ರೆ ಹಾಗೆ ಮಾಡು. ಇರಮ್ಮಂಗೆ ಹೇಳು, ಕರ್ಕೊಬಂದು ಬಿಡ್ತಾರೆ, ನಿಮಗೂ ಸಹಾಯ ಆಗುತ್ತೆ. ಹೌದು ಶರತ್, ಹಾಗೆ ಮಾಡ್ತೀನಿ. ಸರಿ ಇರು, ಒಂದು ನಿಮಿಷ ಬರ್ತೀನಿ. ಅಪ್ಪ, ಹೇಗೋ ಮನೆಯೆಲ್ಲ ಒಂದು ಅಚ್ಚುಕಟ್ಟಾಗಿ ರೆಡಿ ಆಯಿತು. ಇಲ್ಲ ಅಂದಿದ್ರೇನ ಆ ಅತ್ತೆ ಹತ್ರ ಹೇಗೋಕ್ಕೆ ಯಾರ ಕೈಲಿ ಆಗ್ತಾಯಿತ್ತು? ಮಾತಿಗೆ ಮೊದಲು ನನ್ನ ಮನೆ ಅನ್ನತ್ತೆ. ಇವಾಗ ಹೇಳಿ, ಇದು ನನ್ನ ಮನೆ ತಾನೇ, ಯಾಕೆ ಹೇಳ್ತಾರೆ? ಅಲ್ಲ, ಇಷ್ಟು ಚೆನ್ನಾಗಿರೋ ಮನೆ ಬಿಟ್ಟು ಅವರೆಲ್ಲ ಕಲ್ಲೋಗಿದ್ದಾರೆ, ನನಗಂತೂ ಅರ್ಥ ಆಗಿಲ್ಲಪ್ಪ. ಅದೇನು ಸರಿ, ಈ ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಾಗಿದೆ. ಆದರೆ ನನ್ನ ರೂಮಲ್ಲಿ ಯಾವ್ದು ಎರಡು ಫೋಟೋ ಇದೆಯಲ್ಲ, ಮೋಸ್ಟ್ಲಿ ಅನಿಸುತ್ತೆ ನನಗೆ ಶರತ್ ಇದ್ದಾಳೆ ಅವ್ರ ಅಪ್ಪ ಅಮ್ಮ ಅನಿಸುತ್ತೆ. ನಾನು ನೋಡಿದ್ದೀನಿ ಅವ್ರನ್ನ. ಇಲ್ಲಪ್ಪ, ನನಗಂತೂ ನೆನಪೇ ಇಲ್ಲ. ಅಪ್ಪ ಅಮ್ಮ ಹೇಳ್ತಿದ್ದ ಪ್ರಕಾರ ಅವ್ರಿಗೇನಾಯಿತು? ಅವ್ರಿಗೇನಾಗಿ ತಿರ್ಕೊಂಡ್ರು ಅವರು? ಅಯ್ಯೋ, ಶರತ್ನ ಕೇಳಬೇಕು ಅಂತ ಅಂದ್ಕೊಂಡೆ, ಮತ್ತೆ ಮರ್ತೇ ಹೋದೆ. ಶರತ್ ಒಂದು ನಿಮಿಷ ಬಾಯಿಲಿ. ಏನು ಮಾನ್ಸ, ನಾನು ಸ್ವಲ್ಪ ಕೆಲಸ ಮಾಡ್ತೀನಿ ತಡಿ, ಬಂದೆ. ಅಯ್ಯೋ, ನಿನ್ನ ಕೆಲಸ ಇದ್ರಲ್ಲಿ ಬಾಯಿಲ್ಲ, ಏನೋ ಕೇಳಬೇಕು. ಏನು ಹೇಳು. ಅದು ನಿಮ್ಮ ಅಪ್ಪ ಅಮ್ಮಗೆ ಏನಾಗಿತ್ತು? ಅವರ ತಿರ್ಕೊಂಡಿದ್ದು? ಅದಾ, ನನಗಷ್ಟು ನೆನಪಿಲ್ಲ. ಚಿಕ್ಕವರಾಗಿರ್ಬೇಕಾದ್ರೆ ತಿರ್ಕೊಂಡ್ರು. ಅವರು ನಮ್ಮಮ್ಮ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರಂತಲ್ಲ, ಒಲೆ ಹಚ್ಬೇಕಾದ್ರೆ ಸೀಮೆಎಣ್ಣೆ ಡಬ್ಬ ಚೆಲ್ಲೋಗಿ ಸಿರಗೆ ಹತ್ಕೊಬಿಡ್ತಂತೆ. ಆಮೇಲೆ ಅಪ್ಪ ಹೋಗಿ ಅವ್ರನ್ನ ಕಾಪಾಡಕ್ಕೆ ಹೋದ್ರಂತೆ. ಹಾಗಾಗಿ ಅಮ್ಮನ ಕಾಪಾಡಕ್ಕೆ ಹೋಗೋ ಅಪ್ಪನೂ ಇಬ್ಬರು ಒಟ್ಟಿಗೆ ತಿರ್ಕೊಬಿಟ್ರು. ಓ ಹೌದಾ? ಆಮೇಲೆ ಏನು, ಈ ಊರಿನ ಜನ ನಿಮಗೆ ಗೊತ್ತಲ್ಲ, ನಮ್ಮ ಅಪ್ಪ ಮಾತ್ಮ ಇಲ್ಲೇ ಇದೆ, ಓಡಾಡ್ತಾರೆ, ಮಾತಾಡ್ತಾರೆ ಅಂತ ಅದು ಇದು ಏನೋ ಹೇಳ್ತಾನೆ ಇದ್ರು. ನನಗೆ ಸ್ವಲ್ಪ ಸ್ವಲ್ಪ ನೆನಪಿದೆ. ಅದಕ್ಕೋಸ್ಕರನೇ ಅಣ್ಣ ಮಾತಾಡ್ತಿಗೆ ಇಲ್ಲಿ ಇಲ್ದಲೇ ಆ ಮನೆಗೆ ಹೋಗಿದ್ದು. ಶರತ್, ಇದೇ ಇದು ನೀನು ಹೀಗೆ ಹೇಳ್ತಿದ್ಯಲ್ಲ, ಹಂಗಂದ್ರೆ ನಿಮ್ಮ ಅಪ್ಪ ಅಮ್ಮ ಆತ್ಮ ಇನ್ನು ಇದೇ ಮನೆಯಲ್ಲಿದೆಯಾ? ಇದೇನು ಶರತ್? ಛೇ, ಊರಿನ ಜನ ಏನೋ ಹೇಳ್ತಾರಂತ ನೀನು ಅದನ್ನೇ ಕೇಳ್ತೀಯಾ? ಅದೆಲ್ಲ ಸುಳ್ಳು. ಅದು ಈ ಕಾಲದಲ್ಲಿ ಆತ್ಮಗಳ ಛೇ, ನಾನಂತ ಇದನ್ನಲ್ಲಿ ನಂಬೋದಿಲ್ಲಪ್ಪ. ಇಷ್ಟಕ್ಕೂ ಅಪ್ಪ ಅಮ್ಮ ಇದ್ದಿದ್ರೆ ಆತ್ಮಾಗೆ ಇದ್ದಿದ್ದೆ ಅಂತ ಅನ್ಕೋ. ಅವರು ನನ್ನ ಕಣ್ಣಿಗೆ ಇಷ್ಟನೇ ಕಾಣಿಸ್ತಾ ಇರ್ತಾಯಿದ್ರ. ಎಲ್ಲ ಸುಳ್ಳು, ಈ ಜನಗಳ ಮೂಢನಂಬಿಕೆ ಅಷ್ಟೇ. ಹೌದಾ? ಆಮೇಲೆ ಇನ್ನೇನು, ಎಲ್ಲರಿಗೂ ಎದ್ರುಕೊಂಡು ಈ ಮನೆಯಲ್ಲಿ ಹೋಮ ಪೂಜೆ ಇನ್ನೂ ಏನೇನೋ ಮಾಡಿ ಇಟ್ಟಿದ್ರು. ಹಾಗಾಗಿ ಈ ಮನೆ ಕಡೆ ನಾವು ಇದುವರೆಗೂ ಬಂದೇ ಇಲ್ಲ. ಈಗ ನೋಡು, ನೀನು ನಿಮ್ಮ ಮನೆಗೆ ಬಂದೆ, ಇದೇ ಮನೇಲಿ ಇರಬೇಕು ಅಂದೆ. ನಾವಿವಾಗ ಇಷ್ಟು ಆರಾಮಾಗಿದ್ದೀರೋ, ಇಷ್ಟು ಹ್ಯಾಪಿಯಾಗಿ. ಹೌದು ಅಲ್ವಾ? ಹಂಗಂದ್ರೆ ಊರಿನ ಜನ ಸುಳ್ಳು ಹೇಳ್ತಾರಲ್ವಾ, ಅಪ್ಪ ಅಮ್ಮ ಆತ್ಮ ಇಲ್ಲ. ಈಗಿನ ಕಾಲದಲ್ಲಿ ಆತ್ಮ, ನನಗೂ ಅಷ್ಟೇ ಇದೆಲ್ಲ ನಂಬಿಕೆ ಇಲ್ಲ ಶರತ್. ಅಲ್ವಾ ಶರತ್? ಅದೆಲ್ಲ ನಾನು ಇಲ್ಲ ತಾನೆ, ಸುಳ್ಳು ತಾನೆ. ಹೌದು ಮಾನ್ಸ, ಅದನ್ನೆಲ್ಲ ನೀನು ನಂಬಕ್ಕೆ ಹೋಗಬೇಡ. ನಂಬಿದ್ರೆ ನಂಬಿಸ್ತಾರೆ, ನಂಬದೇ ಇದ್ದರೆ ಸುಮ್ಮನಾಗ್ತಾರೆ. ಅಷ್ಟೇ ಜನಗಳು ಮಾಡೋಕತ್ತೆ. ಅದು ಅಲ್ಲದೆ ನಿನಗೆ ಈ ಕಾಲದಲ್ಲಾಗಿ ಓದಿದ್ಯಾ, ತಿಳ್ಕೊಂಡಿದ್ಯಾ, ಇದನ್ನೆಲ್ಲ ಯಾಕೆ ನಂಬ್ತೀಯ ಹೇಳು? ಅಷ್ಟೇ. ತಡಿ, ನಂಗೆ ಒಂದು ಸ್ವಲ್ಪ ಅದೊಂದು ಕೆಲಸ ಇದೆ. ಲ್ಯಾಪ್ಟಾಪಲ್ಲಿ ಏನೋ ಮಾಡ್ತದೆ ಕಣೆ, ಮತ್ತೆ ಕರಿತೀಯ. ಇವಾಗಲೇ ಹೇಳು, ಅವಾಗಲೇ ಬೇಡವಾ? ಇಲ್ಲ, ನೀನು ಕೆಲಸ ಮಾಡ್ಕೋಗು. ಇದೇನಪ್ಪ ಇದು, ಇನ್ನೆಂಥ ವಿಷಯ ಹೇಳ್ಬಿಟ್ಟೋದ್ನಲ್ಲ. ನನಗೆ ನಂಬಲಿ? ಈಗಿನ ಕಾಲದಲ್ಲಿ ಭೂತ ಅವೆಲ್ಲ ಇರುತ್ತಾ? ಚೇಚೆ, ಅದೆಲ್ಲ ಸುಳ್ಳು ತಾನೇ, ಏನಿರಲ್ಲಪ್ಪ. ಇದೇ ಇದು ಏನು ಶಬ್ದ ಆಗಿಲ್ವಾ? ಅಥವಾ
ನನ್ನ ಭ್ರಮೇನಾ? ಶರತ್, ತನು, ಏನತ್ತೆ? ಏನೂ ಇಲ್ಲ ಕಣೆ, ನೀ ಏನು ಮಾಡ್ತಾ ಇದೀವ ಅಂತ ಕರೆದೆ. ನನಗೆ ನೀ ಏನು ಮಾಡ್ತಿದ್ದೆ? ಏನು ಮಾಡಬೇಕಾಗಿತ್ತು ಅತ್ತೆ? ಏನೂ ಇಲ್ಲ, ಸುಮ್ಮನೆ ಕುತ್ಕೊಂಡಿದ್ದೆ, ಬುಕ್ ಓದ್ತಿದ್ದೆ. ನೀನು ಕರೆದಿಯಲ್ಲ, ಹಾಗೆ ಎದ್ದು ಬಂದೆ. ಓ, ಬುಕ್ ಓದ್ತಾ ಇದೆಯಾ? ಸರಿ ಸರಿ. ನನಗೆ ನಿಮ್ಮ ಅಕ್ಕ ಸೀರಿಯಲ್ಲಿ ಕಾಣಿಸ್ತಿಲ್ವಲ್ಲ? ಅಕ್ಕ ಇಲ್ಲೇ ಆಚೆ ಎಲ್ಲ ಹೋಗಿರ್ತಾರೆ. ಹಾಂ, ಅದೇ ಅಂಗಡಿಗೆ ಹೋಗ್ಬೇಕು ಅಂತಿತ್ತು, ಹೋಗಿರ್ಬೋದೇನೋ. ಸರಿ. ನಿಮ್ಮ ಬಾವ ಮತ್ತು ನಿಮ್ಮ ಮಾವ ಅವರಿಬ್ಬರು ಅಂಗಡಿಗೆ ಹೋಗಿರ್ಬೋದೇನೋ ಅತ್ತೆ, ನಾನು ನೋಡಲಿಲ್ಲ. ಹೌದಾ? ಸರಿ. ಮನೋಜ ಅವನೆಲ್ಲಿ? ಅಯ್ಯೋ ಅತ್ತೆ, ನಿಂಗೆ ಏನಾಗಬೇಕು ಇವಾಗ? ಅದನ್ನೇ ಬಿಟ್ಟು ಎಲ್ಲರೂ ಅವರೆಲ್ಲಿ ಇವ್ರು ಅಂತ ಕೇಳಿದ್ರೆ ನಂಗೆ ಹೆಂಗೆ ಗೊತ್ತು? ಎಲ್ಲರ ಪಾಡಿಗೆ ಅವ್ರು ಹೋಗಿರ್ತಾರೆ. ಸರಿ, ಅವರೆಲ್ಲ ಹೋಗ್ಲಿ ಬಿಡು. ನಿನ್ನ ಗಂಡ ಅವನೆಲ್ಲಿ? ನನಗೆ ಗೊತ್ತಿಲ್ಲ ಅಂತೆ. ಹೋಗ್ಬೇಕಾದ್ರೆ ಹಂಗೆಲ್ಲ ಹೇಳಿ ಹೇಳಿ ಹೋಗ್ತಾರಾ, ಇಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಅಂತ. ಎಲ್ಲಿಗೆ ಹೋಗ್ತಾರೆ ನನಗಂಗೆ ಗೊತ್ತು? ಇಷ್ಟಕ್ಕೂ ನನಗೆ ಯಾಕೆ ಬೇಕು? ಯಾರು ಎಲ್ಲಿಗಾದ್ರೂ ಹೋಗಲಿ. ಅಯ್ಯೋ ಶಿವನಿ, ನೀನೇನು ಹೆಂಗಂತೀಯಾ? ಎಲ್ಲರೂ ಬೇಡ, ನಿನ್ನ ಗಂಡ ಎಲ್ಲದಂತ ನಿನ್ಗೆ ಗೊತ್ತಿಲ್ವಾ? ಏನು ಕೇಳೋದೇ ಇಲ್ವಾ ಅವನಿಗೆ? ನಾನು ಯಾಕೆ ಕೇಳಬೇಕು? ಅವ್ನಿಗೆ ಎಲ್ಲಿ ಬೇಕೋ ಅಲ್ಲಿಗೆ ಹೋಗ್ತಾನೆ. ಅಲ್ಲ, ಇದು ಒಳ್ಳೆ ಕತೆ ಥರ. ಸರಿ, ನಿಮಗೆ ಗೊತ್ತಿಲ್ವಾ ನಿಮ್ಮ ಮಗ ಎಲ್ಲಿಗೆ ಹೋಗ್ತಾನಂತ? ಯಾಕತ್ತೆ ಎರಡು ಪಾಳು ತಿಂತೀನಿ ನನಗೆ. ಅಯ್ಯೋ ದೇವ್ರೆ, ನಾನು ಇವಾಗ ಏನು ಕೇಳಿದೆ ನಿನಗೆ? ಸರಿ, ಹೋಗ್ಲಿ ಬಿಡು. ಊಟ ಮಾಡಿದ್ಯಾ? ಹಾಂ, ತಿಂದೆ. ತಾನು ಅದು ಏನಿಲ್ಲ, ನಿನಗೆ ಮನೆ ಹೇಗೆ ಅನಿಸ್ತು? ಅಲ್ಲ, ಇದಕ್ಕೆ ಮೊದಲು ಹೋಗಿ ಬಂದು ಮಾಡ್ತಾ ಇದ್ದೆ ಅನ್ಕೋ, ಆದರೆ ಮೊದಲಿಗೂ ಇವಕ್ಕೂ ತುಂಬ ವ್ಯತ್ಯಾಸ ಇರುತ್ತಲ್ಲ. ನಿನಗೆ ಇವಾಗ ಏನು ಅನಿಸುತ್ತೆ ಮನೆ ನೋಡಿದ್ರೆ? ನನಗಂತೂ ಏನೂ ವ್ಯತ್ಯಾಸ ಅನ್ನಿಸ್ತಾ ಇಲ್ಲ. ಮದುವೆಗೆ ಮೊದಲು ಹೇಗಿದ್ನೋ ಇವಾಗಲೂ ಹಾಗೆ ಇದ್ದೀನಿ. ಆದರೆ ಅಲ್ಲಿ ನಿಂತರ ಪಕ್ಕಷ್ಟು ನನಗೆ ಯಾರೂ ಕೇಳ್ತಿದ್ದಿಲ್ಲ, ಅವ್ರು ಎಲ್ಲಿ ಹೇಳಿಲ್ಲ, ಅವ್ರು ಎಲ್ಲಿಗೆ ಹೋದ್ರು, ಇವ್ರು ಎಲ್ಲಿಗೆ ಹೋದ್ರು ಅಂತ. ಆದರೆ ನೀನು ತುಂಬ ಕ್ವಶನ್ ಕೇಳ್ತೀಯ, ಅದೊಂದೇ ನಂಗೆ ವ್ಯತ್ಯಾಸ ಇರೋದು ಇವಾಗ. ಹೌದಾ? ಸರಿ ಬಿಡು, ನಾನು ಇನ್ನೊಂದ್ಸರಿ ಕೇಳಕ್ಕೆ ಹೋಗಲ್ಲ, ಸರಿನಾ? ನಿಮಗೆ ಹೇಗೆ ಇಷ್ಟ ಬರ್ತೋ ಹಾಗೆ, ಸರಿನಾ? ನನಗೆ ಇವತ್ತು ಸಂಜೆಗೆ ನಿಮ್ಮಮ್ಮ ಮನೆಗೆ ಊಟಕ್ಕೆ ಹೋಗ್ಬೇಕು, ಸರಿನಾ? ಯಾಕತ್ತೆ, ನನಗೆ ನಿಮ್ಮಲ್ಲಿ ಊಟ ಹಾಕಲ್ವಾ? ನಾನು ಅಲ್ಲೇ ಊಟ ಮಾಡಬೇಕಾ? ಅಯ್ಯೋ ಹಂಗಲ್ಲ ಕಣೆ, ಅದು ಪದ್ಧತಿ. ಅದೇಂದರೆ ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡತಿನ ಕರೆದು ಮನೆಯಲ್ಲಿ ಅವ್ರಿಗೆ ಇಷ್ಟ ಆಗೋ ಅಡುಗೆ ಎಲ್ಲ ಮಾಡಿ ಅವ್ರಿಗೆ ಊಟ ಹಾಕೋದು ಒಂದು ಪದ್ಧತಿ. ಹೌದಾ? ಸರಿ, ಹೋಗಿ ತಿನ್ಕೊ ಬನ್ನಿ ಅತ್ತೆ. ಅಯ್ಯ, ಹೋಗಿ ತಿನ್ಕೊಬರೋಕ್ಕೆ ನನಗೆ ಹೊಸ್ದಾಗಿ ಮದುವೆ ಆಗೋದು, ನಿಂಗೆ ತಾನೇ, ನೀನು ಹೋಗ್ಬೇಕು ಕಣೆ. ನೋಡತ್ತೆ, ನಾನು ನಿಂಗೆ ಇದೇ ಮೊದಲನೇ ಸರಿ ಕೊನೆ ಸರಿ ಹೇಳ್ತೀನಿ, ನನ್ನ ಯಾವತ್ತೂ ಆ ಮನೆಗೆ ಹೋಗು, ಆ ಮನೆಯಿಂದ ಅದು ತಗೋಬ ಇದು ತಗೋಬ ಅಂತ ನನಗೆ ಹೇಳೋಕ್ಕೆ ಬರಬೇಡ. ಯಾಕೆಂದರೆ ನನಗೆ ಅಲ್ಲಿಗೆ ಹೋಗೋಕೆ ಇಷ್ಟನೇ ಇಲ್ಲ. ಯಾಕೆ ತಾನು ಯಾಕೆ ಹಂಗಂತಿದ್ಯಮ್ಮ? ನೋಡತ್ತೆ, ನಂಗೆ ಅದನ್ನು ಹೇಳೋಕ್ಕೆ ನಿಮ್ಗೆ ಇಷ್ಟ ಇಲ್ಲ. ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ಮನೆಗೆ ಹೋಗಲ್ಲ, ಅವ್ರ ಮನೆ ಜೊತೆ ಮಾತು ಆಡಲ್ಲ, ಸರಿನಾ? ಅಯ್ಯೋ ದೇವ್ರೆ, ಈ ಹುಡುಗಿ ಹಿಂಗೆ ಮಾತಾಡ್ತೈತೆ. ಅಂದ್ರೊಳಗೂ ಕೋಪ ಕಡಿಮೆ ಆಗಿಲ್ಲ ಅಂತಾಯ್ತು. ಕಾಲ ಕಳೀತಾ ಕಳೀತಾ ಕೋಪನೂ ಕಡಿಮೆ ಆಗ್ಬೋದು, ನೋಡೋಣ. ಅಮ್ಮ, ಮಾ. ಏನಪ್ಪ ಮಗನೆ, ಏನಾಗಬೇಕಾಗಿತ್ತು? ಅಣ್ಣಗೆ ಮನೆಯಲ್ಲೇ ಇದೆಯೇನೋ? ಹ್ಞೂ ಮಾ, ಇಲ್ಲಿಲ್ಲದೆ ಎಲ್ಲಿಗೆ ಹೋಗಲಿ? ಅದು ಸರಿ, ನನ್ನ ಕನ್ನಡಕಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿಟ್ಟಿದೆ ನೋಡು, ಅಲ್ಲೇ ಇರುತ್ತೆ. ನಂಗೇನಪ್ಪ ಗೊತ್ತು? ಈ ಮೈನಲ್ಲಿ ಇಟ್ಟಿದ್ದ ವಸ್ತು ಒಂದು ಕಡೆ ಇರೋದಿಲ್ಲ, ಅದಕ್ಕೆ ಇಲ್ಲಿ ಅವ್ರನ್ನ ಕೇಳಬೇಕಿತ್ತು, ಎಲ್ಲ ಇಟ್ಟಿದ್ರೇನೋ. ಅಯ್ಯೋ, ನಿಮ್ಮ ಅತ್ತಿಗೆ ನನ್ನ ಯಾಕೆ ಕೇಳ್ತೀಯಾ? ನಿನ್ನ ಹೆಂಡತಿನ ಕೇಳು, ಅವಳಿಗೆ ಎಲ್ಲ ಗೊತ್ತಿರುತ್ತಲ್ಲ. ನೋಡು, ಇನ್ನು ಮುಂದೆ ನೀನು ಎಲ್ಲ ಕೆಲಸ ಅವಳೇ ಹೊಡ್ಕೋದಾಳೆ, ಸರಿನಾ? ಮಾತದ ಮೊದಲು ಅತ್ತಿಗೆ ಅಮ್ಮ ಅಂತ ಕರಿತಾ ಇರಬೇಡ, ಅವಳಿಗೆ ಬೇಜಾರಾಗುತ್ತೆ ಕಣ. ಅವಳಿಗೆ ಯಾಕಮ್ಮ ಬೇಜಾರಾಗುತ್ತೆ? ಅಲ್ಲ, ಇಷ್ಟು ದಿನ ನನ್ನ ಕೆಸರ ನೀನು ಮತ್ತು ಅದಕ್ಕೆ ತಾನೇ ಮಾಡ್ತಾಯಿದ್ದು, ಇನ್ನು ಮುಂದೆ ನೀವೇ ಮಾಡಿರಿ. ಸುಮ್ಮನೆ ಅವಳಿಗೆ ಹಿಂಸೆ ಕೊಡ್ಬೇಕು ಹೇಳು? ಹಿಂಸೆ ಅಲ್ಲ ಕಣೋ, ಇದು ಅವಳ ಕರ್ತವ್ಯ, ಆಯ್ತಾ? ಇರು, ನಾನು ಕೇಳ್ತೀನಿ. ತನು ತನು ಬಾಯಿಲಿ. ಏನಂತೆ ಕರ್ದಿಯಲ್ಲ? ನಾನು ಇವಾಗ ತಾನೇ ಹೋಗಿದ್ದು, ಮತ್ತೆ ಕರ್ದ್ಯಾ? ಅದೇನಿಲ್ಲ ಕಣೆ, ನಿನ್ನ ಗಂಡಂದು ಕನ್ನಡಕ ಅಂತ ನೋಡಿದ್ಯಾ? ಅವನ ಕನ್ನಡಕ ನಾನೇ ನೋಡಲಿ, ಅವನಿಗೆ ಗೊತ್ತಿರಬೇಕು. ಅಲ್ಲ, ಅವ್ನಿಗೆ ಗೊತ್ತಾನೆ ಅದು ಕನ್ನಡಕ ಇಲ್ಲದೆ ಅದನ್ನ ಕಣ್ಣಿಗೆ ಕಾಣಿಸಲ್ಲ ಅಂತ. ಹುಷಾರಾಗಿ ಇಟ್ಕೋಬೇಕು. ಒಂದು ಕೆಲಸ ಮಾಡೋಕೆ ಹೇಳಿ, ಒಂದು ದಾರ ಕಟ್ಕೊಂಡು ಕತ್ತಿ ನೇಟ ಕೊಡೋಕೆ ಹೇಳಿ, ಅವಾಗೆಲ್ಲೂ ಕಲಿಯಲ್ಲ ಅದು. ಅಯ್ಯೋ, ಗಂಡನ್ಗೆ ಯಾರಾದ್ರೂ ಹಂಗೆ ಮಾತಾಡ್ತಾರೇನೆ? ಏನೇ ಹಾಗೆ ಮಾತಾಡ್ತೀಯಾ? ಅದು ನನ್ನ ಮುಂದೆನೆ. ನಾನು ಇವಾಗ ಅಂಥದ್ದು ಏನು ಮಾತಾಡ್ದೆ ಅತ್ತೆ? ಕಣ್ಣು ಕಾಣಿಸ್ತಾ ಇಲ್ಲ ಅಂದ, ನನಗೆ ಗೊತ್ತಿಲ್ಲ ಅಂದೆ. ಇಷ್ಟನ್ನು ಹೇಳಬಾರ್ದಾ? ಅಮ್ಮ,
ನಾನು ಹಿಂಗೆ ಹೇಳಿಲ್ವ ಅವಳು ಗೊತ್ತಿಲ್ಲ ಅಂತ. ಬಾ ಹುಡ್ಕೊಡು ಬಾ. ಆ ಕೆಲಸ ಮಾಡಿ ಹೋಗಿ ಮೊದಲು. ಸುಮ್ಮನೆ ಪ್ರತಿಯೊಂದಕ್ಕೂ ನನ್ನನ್ನು ಕೇಳಿಕೊಂಡು ಛೇ ಮಗನೇ, ಇದೇನು ಈ ಪರಿಸ್ಥಿತಿ ಹಿಂಗಿದೆ ಅಂದರೆ ಇವಳು ಆವಾಗಂದ್ಲು ಹೀಗೇನಾ? ಹೀಗೇನಾ ಅಂದರೆ ಹೇಗೆ? ಬಾಮ. ಛೇ ಪಾಪ ನನ್ನ ಮಗ ನನ್ನ ಮಾತು ಕೇಳಿ ಇಷ್ಟೆಲ್ಲ ಕಷ್ಟಪಡ್ಬೇಕಾಯ್ತಲ್ಲ. ಅವಳು ನೋಡಿದ್ರೆ ಹಂಗೆ ಮಾಡಿದ್ಲು, ಇವಳನ್ನ ಮದುವೆ ಮಾಡ್ಕೊಬಂದ್ರೆ ಇವಳು ನೋಡ್ರೆ ಹೀಗೆ ಮಾಡ್ತಾಳಲ್ಲ. ಇಲ್ಲ, ಇವರಿಬ್ಬರನ್ನ ಹೇಗೆ ಬಿಟ್ಟರೆ ಸರಿ ಹೋಗಲ್ಲ. ಹೇಗಾದರೂ ಮಾಡಿ ಇವರಿಬ್ಬರು ಜನ ಸರಿ ಮಾಡಲೇಬೇಕು.